ಜೈ ಶ್ರೀರಾಮ್. ಶ್ರೀರಾಮಚರಿತೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮ್ಮ ಹೆಸರು ಹೇಳಿ. ಜಯಲಕ್ಷ್ಮಿ ಕೃಷ್ಣಪ್ಪ. ಜೋರಾಗಿ ಇನ್ನು ಸ್ವಲ್ಪ. ಜಯಲಕ್ಷ್ಮಿ ಕೃಷ್ಣಪ್ಪ. ಹಾಂ, ಎಲ್ಲಿಂದ ಬಂದಿದ್ದೀರಮ್ಮ? ನಾವು ಇಲ್ಲೇ ಕೋರ್ಮಂಗ್ಲ 8th ಬ್ಲಾಕಿಂದ ಬಂದಿದ್ದೀವಿ. 8th ಬ್ಲಾಕಿಂದ. ಓಕೆ, ತಮಗೆ ನಾನು ಶ್ರೀರಾಮಚರಿತೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ. ಶುರು ಮಾಡ್ಬೋದಾ? ಹೇಳಿ. ಮೊದಲನೇ ಪ್ರಶ್ನೆ ತಮಗೆ. ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನು ಪರಾದಿ ಎಷ್ಟು ರೂಪಯುಕ್ತನಾದನು? ನಾರಾಯಣಾದಿ ಪಂಚರೂಪಿಯಾದ ಪರಮಾತ್ಮನು ಪರಾದಿ ಎಷ್ಟು ರೂಪಯುಕ್ತನಾದನು? ಪರಾದಿ ಅನಂತ ರೂಪಿಯಾದನು. ಅನಂತ ರೂಪ ಅಲ್ವಾ ಪರಮಾತ್ಮಂದು? ಒಂದು ಎರಡು ಅಲ್ಲ, ಅನಂತ ಅನಂತ ರೂಪ, ಅನಂತ ಗುಣಗಳು, ಅನಂತ ವೈಭವ, ಎಲ್ಲ ಅನಂತ ಒಟ್ಟಿನಲ್ಲಿ ಪರಮಾತ್ಮ. ಸರಿಯಾದ ಉತ್ತರ. ಇನ್ನು ತಮಗೆ ಎರಡನೇ ಪ್ರಶ್ನೆ. ಕಥತನಾಗಿ ಯಾರು ಜನಿಸಿದರು? ಕಥತನಾಗಿ ಯಾರು ಜನಿಸಿದರು? ಕುಬೇರನು ಜನಿಸಿ. ಕುಬೇರನು. ಸರಿಯಾದ ಉತ್ತರ. ಕಥತ ಅಂತ ಹೇಳಿ ಅವನು ಕಪಿಯಾಗಿ ಕುಬೇರನು ಜನ್ಮವನ್ನು ತಾಳ್ತಾನೆ, ಇಲ್ಲಿ ಅವತಾರವನ್ನು ಮಾಡ್ತಾನೆ. ಓಕೆ, ಇನ್ನು ಮೂರನೇ ಪ್ರಶ್ನೆ ತಮಗೆ. ಅಯೋಧ್ಯೆಯಿಂದ ಎಲ್ಲಿಯವರೆಗೆ ಕರೆದುಕೊಂಡು ಬಂದಿರುವ ಸುಮಂತ್ರನನ್ನು ಶ್ರೀರಾಮಚಂದ್ರ ದೇವನು ಅಯೋಧ್ಯೆಗೆ ಮರಳಿ ಹೋಗಲು ಅಪ್ಪಣೆ ಮಾಡಿದನು? ಅಯೋಧ್ಯೆಯಿಂದ ಎಲ್ಲಿಯವರೆಗೆ ಕರ್ಕೊಂಡು ಬಂದಿರುವ ಸುಮಂತ್ರನನ್ನು ಶ್ರೀರಾಮಚಂದ್ರ ದೇವನು ಅಯೋಧ್ಯೆಗೆ ಮರಳಿ ಹೋಗಲು ಅಪ್ಪಣೆ ಮಾಡ್ತಾನೆ. ಯಾರು ಇದು? ಎಲ್ಲಿಯವರೆಗೆ ಬಂದಿದ್ದು ಮತ್ತು ಎಲ್ಲಿಯವರೆಗೆ ಕರೆದುಕೊಂಡು ಬಂದಿದ್ದ, ಎಲ್ಲಿ ಹೋಗಲು ಅಪ್ಪಣೆಯನ್ನ ಮಾಡಿದ? ಗಂಗಾ ನದಿಯವರೆಗೆ ಕರೆದುಕೊಂಡು ಬಂದಿದ್ದ ಸುಮಂತ್ರನು. ಎಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದ? ಗಂಗಾ ನದಿಯವರೆಗೆ ಕರ್ಕೊಂಡ್ ಬಂದಿದ್ದ. ಆವಾಗ ಮತ್ತೆ ನೀನು ವಾಪಸ್ ಹೋಗು ಅಂತ ಹೇಳಿ ಸುಮಂತ್ರನಿಗೆ ಅಪ್ಪಣೆಯನ್ನ. ಎಲ್ಲಿಗೆ ವಾಪಸ್ ಹೋಗ್ಬೇಕು? ಅಯೋಧ್ಯೆಗೆ ಅಲ್ವಾ? ಅಯೋಧ್ಯೆಗೆ ಮತ್ತೆ ಪುನಃ ಹೋಗು ಅಂತ ಹೇಳಿ ಆಜ್ಞೆಯನ್ನ ಪರಮಾತ್ಮ ಮಾಡ್ತಾನೆ. ಓಕೆ, ಗಂಗಾದಿ ಸಕಲ ತೀರ್ಥಂಗಳಿಗಧಿಕವು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳ ಫಲವಿದು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳಿಗಧಿಕವು ಹರಿಯ ನಾಮ, ಹರಿಯ ನಾಮ. ಸ್ನಾನ ಸಂಧ್ಯಾ ವಂದನೆ ಮಾಡದವರಿಗೆ ಹರಿಯ ನಾಮ, ಸ್ನಾನ ಸಂಧ್ಯಾ ವಂದನೆ ಮಾಡದವರಿಗೆ ಹರಿಯ ನಾಮ. ಜ್ಞಾನವು ಇಲ್ಲದ ಮೂಢಾತ್ಮ ಜನರಿಗೆ ಹರಿಯ ನಾಮ, ದಾನ ಧರ್ಮದನುಕೂಲವಿಲ್ಲದವಗೆ ಹರಿಯ ನಾಮ, ದಾನ ಧರ್ಮದನುಕೂಲವಿಲ್ಲದವಗೆ ಹರಿಯ ನಾಮ. ಶೋಧಿಸಿ ಇಟ್ಟ ಚಿನ್ನದ ಗಟ್ಟಿ ಕಾಣಿರೋ ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳಿಗಧಿಕವು ಹರಿಯ ನಾಮ, ಹಿಂಗದೆ ಜನರಿಗೆ ಮಂಗಳ ಫಲವಿದು ಹರಿಯ ನಾಮ. ಗಂಗಾದಿ ಸಕಲ ತೀರ್ಥಂಗಳಿಗಧಿಕವು ಹರಿಯ ನಾಮ, ಹರಿಯ ನಾಮ. ಅಂದರೆ ಕಲಿಯುಗದಲ್ಲಿ, ಎಲ್ಲ ಯುಗದಲ್ಲೂ, ಅದರಲ್ಲಿ ವಿಶೇಷವಾಗಿ ಕಲಿಯುಗದಲ್ಲಿ ಪರಮಾತ್ಮನ ನಾಮಸ್ಮರಣೆಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು, ಅದಕ್ಕೆ ನೋಡ್ರಿ ಎಷ್ಟು ಭಜನಾ ಮಂಡಳಿ ಇದ್ದಾವೆ. ಹೌದು, ಸಾವಿರಾರು ಭಜನಾ ಮಂಡಳಿದಾವೆ. ಹೌದಲ್ಲ? ಮತ್ತು ಏನಂದರೆ ಪ್ರತಿ ಊರಲ್ಲಿ, ಸಣ್ಣ ಸಣ್ಣ ಊರಲ್ಲಿ ನೋಡ್ರಿ ಭಜನಾ ಮಂಡಳಿ. ಯಾಕೆ? ಹರಿನಾಮ ಸ್ಮರಣೆ ಮಾಡಿ ನಾವು ಏನಂದ್ರೆ ಅದಕ್ಕೆ ಗಂಗಾ ಗಂಗಾ ಅಂತ ಹೇಳಿದ್ರೆ ಪುಣ್ಯ ಅಂತೇಳಿ, ಅದಕ್ಕಿಂತ ಅಧಿಕ ಫಲ ಬರೋದೇ ಅಲ್ಲಿ ಹರಿನಾಮ ಸ್ಮರಣೆ ಅಂತ ಹೇಳಿ ದಾಸರು ಹೇಳ್ತಾರೆ. ಅದಕ್ಕೆ ಈ ಒಂದು ಸಂದರ್ಭ ಬಂದಾಗ ನಾವು ಏನಂದ್ರೆ ಗಂಗಾ ಅಂತಂದರೆ ಮಹಾಪುಣ್ಯ. ಅವಾಗ ಏನಾಗ್ತದೆ? ಗಂಗಾದಿ ಸಕಲ. ಅಂದರೆ ಗಂಗೆಗೆ ಇಷ್ಟು ಪವಿತ್ರತೆಯನ್ನು
ಪಾವನತ್ವವನ್ನು ತಂದುಕೊಡುವಂಥ ಶಕ್ತಿ ಇದ್ದಾಗ ಅವನ ಪಾದದಿಂದ ಬಂದಂಥ ಗಂಗೆ ಅಂಥದ್ದು ಪರಮಾತ್ಮ, ಅವನನ್ನೇ ನೆನೆಸ್ಬಿಟ್ರೆ ಎಂಥ ಪುಣ್ಯ ಅಂತ ದಾಸರು ಹೇಳ್ತಾರೆ. ಓಕೆ, ಮುಂದೆ ಕೊನೆ ಪ್ರಶ್ನೆಗೆ ಹೋಗೋಕ್ಕಿಂತ ಮೊದಲು ತಾವು ಏನು ಮಾಡ್ತಾ ಇದ್ದೀರಮ್ಮ? ನಾವು ಗೃಹಿಣಿ ಆಗಿದ್ದೀವಿ. ಹಾಂ, ಜೋರಾಗಿ. ನಾವು ಗೃಹಿಣಿ ಆಗಿದ್ದೀವಿ. ಸತ್ಸಂಗದಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ, ಪಾರಾಯಣ ಎಲ್ಲ ಈಗ ಮಾಡಿ ಹೇಳಿದ್ರಲ್ಲ ನೀವು ಹರಿನಾಮ ಸ್ಮರಣೆಯಲ್ಲಿ ಇರ್ತೀವಿ ಅಂತ ಹೇಳ್ಬಿಡಿ. ಹರಿನಾಮ ಸ್ಮರಣೆಯಲ್ಲಿ ಇರ್ತೀವಿ. ಅದೇ ದೊಡ್ಡದಮ್ಮ, ಅದೇ ದೊಡ್ಡದು. ಕಲಿಯುಗದಲ್ಲಿ ಹರಿನಾಮ ಸ್ಮರಣೆ ಕುಲಕೋಟಿಗಳ ಉದ್ಧರಣೆ. ಓಕೆ, ಮುಂದೆ ಹೋಗೋಣ. ಕೊನೆಯ ಪ್ರಶ್ನೆ ತಮಗೆ. ಶ್ರೀರಾಮದೇವರು ತಳ್ಳಿದ ದುಂದುಭಿಯ ದೇಹವು ಬಹುದೂರ ಹೋಗಿ ಭೂಮಿಯ ಮೇಲೆ ಬಿದ್ದಿತು, ಹೌದಾ? ದೂರ ಹೋಗ್ತದೆ. ಮತ್ತೆ ಎಲ್ಲಿಗೆ ಹೋಗಿ ಅಲ್ಲಿರುವ ರಾಕ್ಷಸರ ಮೇಲೆ ಬಿದ್ದು ಅವರನ್ನು ಸಾಯಿಸಿತು. ಶ್ರೀರಾಮದೇವರು ತಳ್ಳಿದ ದುಂದುಭಿಯ ದೇಹವು ಬಹುದೂರ ಹೋಗಿ ಯೋಜನೆ, ಒಂದು 100 ಯೋಜನೆ ಹೇಳ್ತಾರೆ, ಹೋಗಿ ಬೀಳ್ತದೆ. ಬಿದ್ದ ಮೇಲೆ ಮತ್ತೆ ಅಲ್ಲಿಗೆ ಹೋಗಿ ಅಲ್ಲಿರುವ ರಾಕ್ಷಸರ ಮೇಲೆ ಬಿದ್ದು ಯಾರನ್ನ ಅದ ಸಂಹಾರ ಮಾಡಿತು. ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ. ಇನ್ನೊಂದ್ಸಲಿ ಹೇಳ್ಬಿಡಿ, ಜೋರಾಗಿ ಹೇಳ್ಬಿಡಿ. ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ರಾಕ್ಷಸರನ್ನೆಲ್ಲ ಸರಿಯಾದ ಉತ್ತರ. ಶ್ರೀರಾಮದೇವರು ತಳ್ಳಿದ ದುಂದುಭಿಯ ದೇಹವು ಬಹುದೂರ ಹೋಗಿ ಭೂಮಿಯ ಮೇಲೆ ಬೀಳ್ತದೆ. ಮತ್ತೆ ಅಲ್ಲಿಗೆ ಹೋಗಿ ಮತ್ತೆ ಒಂದು ಬಾಣ ಬಿಟ್ಟ ಅಂದರೆ ರಾಮದೇವ್ರದು ಅನೇಕ ಕೆಲಸಗಳಾಗ್ತವೆ. ಅಂದರೆ ಆ ರೀತಿ ಏನು ಸಾಮಾನ್ಯ ಅಲ್ಲ ಅಂತ ರಾಮಬಾಣ ಅಂತ ಹೇಳ್ತಾನೆ ನಾವು. ಆ ರೀತಿ ಹೇಳಿ ಮೇಲೆ ಬಿದ್ದು ಯಾರನ್ನ ಮತ್ತೆ ಸಂಹಾರ ಮಾಡ್ತು ಅಂತ ಹೇಳಿದ್ರೆ ಪಾತಾಳ ಲೋಕಕ್ಕೆ ಹೋಗಿ ಅಲ್ಲಿರುವ ರಾಕ್ಷಸರನ್ನು ಸಂಹಾರ ಮಾಡ್ತದೆ ಆ ಒಂದು ಬಾಣ. ಅಂದ್ರೆ ಅಷ್ಟು ಮಹತ್ವವಾದಂಥ ರಾಮ ಬಾಣ ಅಂತ ಅದಕ್ಕೆ ಮಾತಿಗೆ ಮುಂಚೆ ಹೇಳ್ತಾ ಇರ್ತಾರೆ. ನಾವು ಬಂದು ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದ. ನಮಗೂ ತುಂಬ ಖುಷಿ ಆಯಿತು.